ನೀವು ಯಾರೇ ಬಂದು ಇದೆಲ್ಲ ತಗೋಬೇಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ಪರೋಟ ತಗೊಂಡ್ರೆ 3 ತರದ ನಾನ್ ವೆಜ್ ಗ್ರೇವಿ ಫ್ರೀ ಆಗಿ ಕೊಡ್ತಾರೆ ನಿಮ್ಗೆ. ಇಡೀ ಊರಲ್ಲಿ ಬರೀ ಮಟನ್ ಮಾತ್ರ ಫೇಮಸ್ ಆಗಿರುವಂತ ಒಂದು ಸ್ಪಾಟ್. ಈ ಒಂದು ಐಟಮ್ ಈ ಜಾಗದ ಶೋ ಸ್ಟಾಪರ್ ಡಿಶ್ ಅಂತಾನೆ ಹೇಳ್ಬೋದು. ಮಟನ್ ನಲ್ಲಿ ಚಿತ್ತಾಲ್ ಪತ್ತಾಲ್. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ತಮಿಳ್ನಾಡು ಗೈಸ್, ಮಧುರೈಗೆ ಬಂದಿದೀವಿ. ಈ ಫುಡ್ ಕ್ಯಾಪಿಟಲ್ ಅಂತಾನೆ ಫೇಮಸ್ ಆಗಿರುವಂತ ಒಂದು ಮಧುರೈ. ಲಾಸ್ಟ್ ಟೈಮ್ ತಮಿಳ್ನಾಡು ಸೀರೀಸ್ ಮಾಡಿದೀವಿ, ಒಳ್ಳೆ ರೀಚ್ ಸಿಕ್ತು. ಸೊ ಸೆಕೆಂಡ್ ಆಗಿ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾವು ಮಧುರೈಗೆ ಬಂದಿದೀವಿ. ನೈಟ್ ಒಂದು ಡಿನ್ನರ್ ಸ್ಪಾಟ್ ಯಾವ ಜಾಗ ಅಂದ್ರೆ ರಾಜಾ ಮಿಲ್ ರೋಡ್ ಹತ್ರ 32 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಮಾಯಾಂಡಿ ಈವ್ನಿಂಗ್ ಮಟನ್ ಸ್ಟಾಲ್ ಗೈಸ್. ಏನ್ ಡಿಫ್ರೆಂಟ್ ಆಗಿದೆ ಹೆಸರಂದ್ರೆ, ಬೆಳಿಗ್ಗೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇದು ಮಟನ್ ಸ್ಟಾಲ್. ಹೋಟೆಲ್ ಇರೋ ತರನೇ ಗೊತ್ತಾಗಲ್ಲ, ಬಟ್ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಮಟನ್ನೇ ಬಳಸ್ಕೊಂಡು ವೆರೈಟೀಸ್ ಆಫ್ ಐಟಮ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಚಿಕನ್ ಸಿಗಲ್ಲ, ಡೆಡಿಕೇಟೆಡ್ ಆಗಿ ಮಟನ್ ಐಟಮ್ಸ್. ಫುಲ್ ಓಲ್ಡ್ ಅಂಡ್ ರಸ್ಟಿಕ್ ಜಾಗ, ಲೋಕಲಿ ಸೇವಡೆ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ನಾವು ರಾತ್ರಿ ಡಿನ್ನರ್ಗೆ ಬಂದಿನಿ. ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಣ. ಎಸ್, ಒಳಗ್ ಬಂದು ಸೀಟಿಂಗ್ ತಗೊಂಡಾಗಿದ್ವಿ. ಬಂದು ಎಂಟ್ರಿ ಆಗ್ಬೇಕಾದ್ರೆ ಔಟರ್ ಅಲ್ಲೇ ಹೆವಿ ಕ್ರೌಡ್, ಹೆವಿ ಫುಲ್ ಅಂಡ್ ಫುಲ್ ನಿಂತ್ಕೊಂಡು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. 2 ಡೈನಿಂಗ್ ಸಿಗುತ್ತೆ, ಒಂದು ಈ ಕಡೆ, ಒಂದು ಲೆಫ್ಟ್ ಸೈಡ್ಗೆ ಬರುತ್ತೆ. ಆರಾಮಾಗಿ ಫ್ಯಾಮಿಲಿ ಜನನು ಬಂದು ತಿನ್ಕೊಂಡು ಹೋಗುವಂತ ಒಂದು ಸ್ಪಾಟ್. ಮೇನ್ ಆಗಿ ಹುಡಿಕೊಂಡು ಬರೋದು ಏನಕ್ಕಂದ್ರೆ ಮಟನ್ ಐಟಮ್ ಸಲುವಾಗಿ. ಮಟನ್ ಅಲ್ಲಿ ಯಾವ್ಯಾವ ವೆರೈಟಿ ಮಾಡ್ಬೋದು ಪ್ರತಿಯೊಂದು ಈ ಒಂದು ಜಾಗದಲ್ಲಿ ಸಿಗುತ್ತೆ. ಈ ಲಂಗ್ಸ್ ಬರುತ್ತಲ್ಲ, ಅದೊಂದು ಬಿಟ್ಬಿಟ್ಟು ಇದು ಪ್ರತಿಯೊಂದು ಪಾರ್ಟು ಸಿಗುತ್ತೆ. ಅದರಲ್ಲಿ ನಿಮಗೆ ಕೊತ್ತು ದೋಸೆನೂ ಮಾಡ್ತಾರೆ, ಮತ್ತೆ ಕೊತ್ತು ಪರೋಟ ಟೈಪಲ್ಲೂ ನಿಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ವೆರೈಟೀಸ್ ಆಫ್ ದೋಸೆ, ಆಮ್ಲೆಟು, ಪರೋಟ ಅಂತ ಸುಮಾರು ಐಟಮ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಬರ್ಲಿ, ಫುಡ್ ಆರ್ಡರ್ ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ ಆರ್ಡ್ರಣ್ಣ. ஒருத்தருக்கு தான். ஒரு ஆள் தானா? ಒಂದು ರಸ್ಟಿಕ್ ಫೀಲ್ ಇರುವಂತ ಒಂದು ಜಾಗ. ಲೋಕಲಿ ಸಿಗಾವಡೆ ಪಾಪ್ಯುಲರ್. என்னென்ன இருக்கு? தலைக்கறி, குடல், ஈரல், மூளை, நல்லி, நெஞ்சு, காடி, வெங்காயக்கறி, கொட்டைக்கறி, மட்டன் சுக்கா, ஆட்டுக்கால் பாயா, நாட்டுக்கோழி இருக்கு, செவரட்டி இருக்கு, கிட்னி இருக்கு, மாங்காய் இருக்கு, சிலிப்பி இருக்கு. மட்டன்ல எல்லாமே இருக்கு. மட்டன்ல A to Z எல்லாமே. சரி, நான் மட்டன்ல என்னன்னா ஸ்பெஷல் நல்லி ஒன்று பார்த்தோம் பெருசா. அது ஒரு நல்லி கொடுத்துருங்கண்ணா. அதுக்கப்புறம் வேற எது வாங்கிட்டா? சோரொட்டி சாப்பிட மாட்டோம், வேற எதுவும் என்ன சாப்பிட போறீங்க? பரோட்டா சாப்பிட. பரோட்டா பரோட்டா வெங்காய கறி தரதா? வெங்காய கறி கொடுங்க, வெங்காய கறி கொடுங்க, நல்லி கொடுங்க, 2 பரோட்டா கொடுங்க. அதுக்கப்புறம் வேற கொத்துல எது நல்லா இருக்கும்? மட்டன் கொத்து பண்ணலாமா? மட்டன் கொத்து. மட்டன் கொத்து, கறி தோசை இருக்கு, இலை பரோட்டா இருக்கு. இது வந்து மெயின். எது நல்லா இருக்கும்? மட்டன் கொத்து நல்லா இருக்குமா? எல்லாமே. இல்ல தோசை நல்லா இருக்குமா? கறி தோசை நல்லா இருக்கும். கறி தோசை நல்லா இருக்கும். கறி தோசை நல்லா இருக்கும். சரி, அப்ப எனக்கு ஃபர்ஸ்ட் பரோட்டா கொடுத்துருங்க, நல்லி பரோட்டா வச்சிருக்கேன். நல்லி கொடுத்துறேன். வெங்காய கறி கொடுத்துறேன். கறி தோசை ஆர்டர் பண்ணுங்க. சரி, அப்புறம் எது வேணுமோ நான் சொல்லுங்க. ಸೂಪರ್. ಎಷ್ಟು ಐಟಮ್ ಹೇಳ್ತಾರೆ ಗುರು, ಒಂದು ಗೊತ್ತಾಗಲ್ಲ. ಪ್ಲಸ್ ತಮಿಳಲ್ಲಿ ಹೇಳ್ತಾರೆ, ಅದು ಪ್ರಾಪರ್ ಆಗಿ ನಾನು ಯಾವ ಐಟಮ್ ಅಂತ ಹೇಳಿ ನನಗೆ ಬರಲ್ಲ. ನಾನು ಈ ಜಾಗದಲ್ಲಿ ವಿಡಿಯೋ ಸುಮಾರು ಜನ ತಮಿಳ್ ಬ್ಲಾಗರ್ಸ್ ಮಾಡಿದ್ದಾರೆ. ಅವರು ಟೇಸ್ಟ್ ಮಾಡಿದ್ದು ನಲ್ಲಿ ಮಟನ್ ಅಲ್ಲಿ ಒಂದು ದೊಡ್ಡ ಪೀಸ್ ತವಾ ಮೇಲೆ ಹಾಕಿ ಪೆಪ್ಪರ್ಲ್ಲ ಸ್ವಲ್ಪ ಹೆವಿ ಹಾಕಿ ಮಾಡಿ ಕೊಡ್ತಾರೆ, ಅದೊಂದು ಹೇಳಿದ್ದೀನಿ. ಮತ್ತೆ ವೆಂಗಾಯ ಕರಿ ಅಂತ ಹೇಳಿದ್ರೆ ಈರುಳ್ಳಿ ಹಾಕಿ ಸ್ವಲ್ಪ ಗ್ರೇವಿ ಎಷ್ಟಾಗಿ ಬರೋದು, ಅದೊಂದು ಹೇಳಿದ್ದೀನಿ. ಮತ್ತೆ 2 ಪರೋಟ, ಬನ್ ಪರೋಟ ಟೈಪಲ್ಲಿ ಬಿಸಿ ಬಿಸಿಯಾಗಿ ಮಾಡ್ತಿದ್ರು. ಒಂಥರ ಗೋಲ್ಡ್ ನೋಡ್ದಂಗೆ ಐತೆ, ಒಂಥರ ಮೈದಾ ಗೋಲ್ಡ್. ಸೊ ಅದು ಹೇಳಿದ್ದೀನಿ. ನಂತರ ಕರಿ ದೋಸೆ, ಮಧುರೈ ಅಂದ್ರೆ ಕರಿ ದೋಸೆಗೆ ಸಿಗೋಡೆ ಫೇಮಸ್. ಅದು ಬರ್ಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. பரோட்டா. இங்க பரோட்டா டிமாண்ட் போலகதில்ல. வெங்காய கறி இது வந்து சிலோன் பரோட்டா, மட்டன் சிலோன். நீங்க சிக்கனே விக்க மாட்டீங்களா? சிக்கன் வந்து கேக்குறவங்க அந்த லெக் பீஸ் அந்த மாதிரி. ஓகே, மற்றபடி கிரேவி ஐட்டம் எல்லாமே மட்டன் தான். மட்டன் கறி தோசை. ஓகே, இது மட்டன் நல்லி சாப்ஸ். மட்டன் நல்லி சாப்ஸ். ಈ பரோட்டா கூட கிரேவி கொடுப்பீங்களா? ನೀವು ಯಾರೇ ಬಂದು ಇದೆಲ್ಲ ತಗೋಬೇಕಂತ ಅವಶ್ಯಕತೆ ಇಲ್ಲ. ಜಸ್ಟ್ ಪರೋಟ ತಗೊಂಡ್ರೆ 3 ತರದ ನಾನ್ ವೆಜ್ ಗ್ರೇವಿ ಫ್ರೀ ಆಗಿ ಕೊಡ್ತಾರೆ ನಿಮ್ಗೆ. ಬಿಸಿ 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 ಪರೋಟ. ಸೊ ಅದು ಗ್ರೇವಿ ಬಂದ್ಬಿಡ್ಲಿ. ನಂತರ ಯಾವ್ಯಾವ ಐಟಮ್ ತರಿಸಿನ ಅಂತ ತೋರಿಸ್ಬಿಟ್ಟು ಟೇಸ್ಟ್ ಮಾಡೋಣ. ಮೌತ್ ವಾಟರ್. ಎಸ್, ಆರ್ಡರ್ ಮಾಡಿರೋ ಹೋಲ್ಸೇಲ್ ಐಟಮ್ ಪ್ರತಿಯೊಂದು ಬಂದಿದೆ. ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಇಲ್ಲಿ ವೈಟ್ ಗೋಲ್ಡ್, ಫುಲ್ ಅಂಡ್ ಫುಲ್ ಬ್ರೌನಿಶ್ ಆಗಿ ಗೋಲ್ಡನ್ ಕ್ರಿಸ್ಪ್ ಆಗಿ ಮಾಡಿ ಕೊಟ್ಟಿದೆ ನೋಡಿ, ಬನ್ ಪರೋಟ ಟೈಪ್ ಅಲ್ಲಿ. ನೆಕ್ಸ್ಟ್ ಹಂಗೆ ಈ ಕಡೆ ಬಂದ್ರೆ ಆನಿಯನ್ ಮಟನ್ ಅಂತ. ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿ ಮಟನ್ ನ ಸ್ಪ್ಯಾಶ್ ಮಾಡ್ಬಿಟ್ಟು ಒಂಥರ ಗ್ರೇವಿ ತರ ಮಾಡಿ ಕೊಡ್ತಾರೆ. ಒಂಥರ ಇದು ಕೈಮಾ ಹೊಡೆದಂಗೆ ಇದೆ ನೋಡಿ, ಯಾವ ತರ ಇದಾರೆ. ನೆಕ್ಸ್ಟ್ ಈ ಕಡೆ ಬಂದ್ರೆ
ಮಟನ್ ಸಿಲೋನ್ ಪರೋಟ ಒಳಗೆ ನೋಡಿ ಫುಲ್ ಅಂಡ್ ಫುಲ್ ಮಟನ್ ಮೊಟ್ಟೆ ಪ್ರತಿಯೊಂದು ಹಾಕ್ಬಿಟ್ಟು ಮೇಲ್ಗಡೆ ರೋಸ್ಟ್ ಮಾಡಿ ಕೊಟ್ಟಿದ್ದಾರೆ. ಕ್ರೇಜಿ ಐಟಮ್ ಇದಂತೂ. ಅಂಡ್ ಈ ಕಡೆ ಬಂದ್ಬಿಟ್ರೆ ಮಧುರೈ ಫೇಮಸ್ ಮಟನ್ ಕರಿ ದೋಸೆ. ಯಾರೇ ಬಂದರೂ ರೆಗ್ಯುಲರ್ ಆಗಿ ತಗೊಂಡು ಟೇಸ್ಟ್ ಮಾಡುವಂತ ಒಂದು ಐಟಮ್, ಒಂದು ಥಿಕ್ ಕನ್ಸಿಸ್ಟೆನ್ಸಿ. ಇದರಲ್ಲಿ ಮಟನ್ ಗ್ರೇವಿ, ಮಟನ್ನು, ಮೊಟ್ಟೆ, ಕರ್ಬೇ ಸೊಪ್ಪು ಪ್ರತಿಯೊಂದು ಹಾಕಿ ಒಂದು ಥಿಕ್ ಲೇಯರ್ ಆಗಿ ಮಾಡಿರ್ತಾರೆ ನೋಡಿ. ಅಂಡ್ ಈ ಒಂದು ಐಟಮು ಈ ಜಾಗದ ಶೋ ಸ್ಟಾಪರ್ ಡಿಶ್ ಅಂತಾನೆ ಹೇಳ್ಬೋದು. ಮಟನ್ ನಲ್ಲಿ ಎಷ್ಟು ದೊಡ್ಡ ಸೈಜ್ ಅಂತ ನೋಡಿ, ಫುಲ್ ಅಂಡ್ ಫುಲ್ ಪೆಪ್ಪರ್ ಹಾಕ್ಬಿಟ್ಟು ಕಾನ್ಸಂಟ್ರೇಟೆಡ್ ಮಸಾಲಾ ತರ ಮಾಡಿಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಹೇಳದ್ನಲ್ಲ, ಈ ಗ್ರೇವಿ ಐಟಮ್ಗಳು, ಈ ಜಸ್ಟ್ ನೀವು ಪರೋಟ ತಗೊಳ್ಳಿ ಅಥವಾ ದೋಸೆ ತಗೊಳ್ಳಿ ಅಥವಾ ಇಡ್ಲಿ ತಗೊಳ್ಳಿ, 4 ಗ್ರೇವಿ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಯಾವ್ಯಾವ ಗ್ರೇವಿ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಒನ್ ನಿಮಗೆ ನಲ್ಲಿ ಮೂಳೆ ಗ್ರೇವಿ, ನಂತರ ಲಿವರ್ ಗ್ರೇವಿ, ಅದಾದ್ಮೇಲೆ ತಲೆ ಮಾಂಸ ಗ್ರೇವಿ, ಅದಾದ್ಮೇಲೆ ಬೋಟಿ ಗ್ರೇವಿ. ಈ 4 ಗ್ರೇವಿನೂ ನಿಮಗೆ ಫ್ರೀ. ಫಸ್ಟ್ ನಾವು ಕರಿ ದೋಸೆಯಿಂದ ಹೋಗ್ಬಿಡೋಣ. ಬಿಕಾಸ್ ಒಂಥರ ದೋಸೆ ಎಲ್ಲ ಹಾರೋಗುತ್ತೆ, ಬಿಸಿ ಬಿಸಿ ತಿಂದ್ರೆ ಒಂಥರ ಕ್ರೇಜಿ ಇರುತ್ತೆ ಅಂತಾನೆ ಹೇಳ್ಬೋದು. ವಾವ್, ಹೇಗಿದೆ ನೋಡಿ. ಆಹಾ, ಕ್ರೇಜಿ ಐಟಮ್. ಟೇಸ್ಟ್ ಮಾಡೋಣ. ಆಹಾ, ಅಲ್ಟಿಮೇಟ್ ಟೇಸ್ಟು. ಮಟನ್ ಅಲ್ಲ, ಚಿಕನ್ ಅಂದ್ರೂ ಕೂಡ ನಿಮ್ಗೆ ಒಂದು ಫ್ಲೇವರ್ ಸ್ವಲ್ಪ ಸಟಲ್ ಆಗಿ ಗೊತ್ತಾಗುತ್ತೆ. ಇದಂತೂ ಹೆವಿ ಕಾನ್ಸಂಟ್ರೇಟೆಡ್ ಮಸಾಲಾ. ಮಟನ್ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮೊಟ್ಟೆ ಎಲ್ಲ ಮಿಕ್ಸ್ ಆದಾಗ ಗೊತ್ತು ಅಲ್ಟಿಮೇಟು. ಒಂದು ಬೆಸ್ಟ್ ಕರಿ ದೋಸೆ ತಿಂದಾಗ ಒಂದು ಫೀಲು. ನಾನು ಲಾಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಮಧುರೈಗೆ ಬಂದಾಗ ಕರಿ ದೋಸೆ ಒಂದ್ ಕಡೆ ತಿನ್ಬಿಟ್ಟು ವರ್ಸ್ಟ್ ಅಂತ ಅನ್ಸ್ಬಿಡ್ತು. ಬೆಸ್ಟ್ ಜಾಗ. ಆಹಾ, ಬರ್ತಾ ಇರ್ಬೇಕಾದ್ರೆ ಮೊಟ್ಟೆ ಲೈಟ್ ಚಂಕ್ ಸಿಗುತ್ತೆ, ಬಟ್ ಮಟನ್ ಅಂತೂ ಸ್ವಲ್ಪ ಹೆವಿಯಾಗಿ ಸಿಕ್ಕಿದಾಗ ರಸಾಗಂತೂ ಒಂದು ಬೆಸ್ಟ್ ಡಿವಿಯೇಷನ್. ಈ ಜಾಗ ಬಂದ್ರೆ ಹೈಲಿ ರೆಕಮೆಂಡೆಡ್ ಮಟನ್ ಕರಿ ದೋಸೆ ಅಂತೂ ಬ್ಲಾಸ್ಟ್. ನೆಕ್ಸ್ಟ್ ದ ಬೀಸ್ಟ್ ಮಟನ್ ನಲ್ಲಿ ಟೇಸ್ಟ್ ಮಾಡೋಣ. ಎಷ್ಟು ಮೇಲ್ಗಡೆ ಮಾಂಸನೇ ತೆಗೆದು ತೋರಿಸಿ ನೋಡಿ. ವಾ ಮೈ ಗಾಡ್, ಹೆಂಗ್ ಬೇಯಿಸಿ ಬಿಡೋದು ನೋಡಿ. ಫುಲ್ ಅಂಡ್ ಫುಲ್ಲು ಹತ್ತಿ ಕಾಟನ್ ಆದಂಗೆ ಅಷ್ಟು ಸಾಫ್ಟ್ ಆಗಿದೆ ಮಟನ್ ಅಂತೂ. ಮೇಲ್ಗಡೆ ಒಂದು ಕ್ರಿಸ್ಪ್ ತರ ಗೊತ್ತಾಗುತ್ತೆ, ಬಿಕಾಸ್ ಆ ಪೆಪ್ಪರ್ ಕೋಟಿಂಗ್ ಫುಲ್ ತವಾ ಫ್ರೈ ಮಾಡಿರ್ತಾರೆ. ಸೈಕಿದೆ. ಟೇಸ್ಟ್ ಮಾಡೋಣ. ವರ್ತು. ಜಸ್ಟ್ ಆ ಮಸಾಲ ಒಳಗೆ 1% ಇಳಿದಿರಲ್ಲ. ಒಂದು ಫ್ರೆಶ್ ಮಟನ್ ತಿಂದ್ರೆ ಆ ಜ್ಯೂಸಿ ಫ್ಲೇವರ್ ಒಟ್ಟಿಗೆ ಟೇಸ್ಟ್ ಮಾಡೋದು ಯಾವ ತರ ಇರುತ್ತೆ, ಸೇಮ್ ಟು ಸೇಮ್ ಅದೇ ತರ ಇರುತ್ತೆ. ಬಟ್ ನಿಮ್ಗೆ ಲೈಟ್ ಆಗಿ ಫ್ಲೇವರ್ ಇಷ್ಟು ಕೊಡೋದು ಮೇಲೆ ಹಾಕಿರುವಂತ ಒಂದು ಪೆಪ್ಪರ್ ಮಸಾಲ ತವಾ ಫ್ರೈ ಮಾಡಿದ್ದಲ್ಲ, ಅದು ತಿಂದಾಗ ಒಂದು ಘಾಟು, ಒಂದು ಸ್ಪೈಸಿ ಕೊಡುತ್ತೆ. ಡೆಡಿಕೇಟೆಡ್ ಆಗಿ ಮಟನ್ ಜಾಗ, ಮಟನ್ ಮಾತ್ರ ನನಗೆ ಬೇಕು, ಅದು ಬ್ಲಾಸ್ಟ್ ಆಗ್ಬೇಕಾದ್ರೆ 5 ರೆಕಮೆಂಡೆಡ್ ಸ್ಪಾಟು. ಫಸ್ಟ್ ಬಂದಿದ್ ಕೂಡಲೇ ಜನ ನೋಡಿ ಪರ್ಮಿಷನ್ ಕೊಡಲ್ಲ ಅಂತ ಅನ್ಕೊಂಡ್ಬಿಟ್ಟೆ. ಒಳ್ಳೆ ಮನುಷ್ಯ ಕೊಟ್ರು, ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಒಳ್ಳೆ ಜಾಗ. ಮಧುರೈಗೆ ಫ್ಯಾಮಿಲಿ ಒಟ್ಟಿಗೆ ಬಂದ್ರೆ ದೇವಸ್ಥಾನದೆಲ್ಲ ದರ್ಶನ ಮಾಡ್ಕೊಂಡು ಒಳ್ಳೆ ಓಜಿ ಸ್ಪಾಟ್ ಊಟ ಮಾಡ್ಬೇಕಂದ್ರೆ ಹೈಲಿ ರೆಕಮೆಂಡೆಡ್ ಸ್ಪಾಟ್. ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಕ್ರೇಜಿ. ಕಸ್ತ ಪೆಪ್ಪರ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಒಂದು ಫ್ಲೇವರು ಯಥೇಚ್ಛವಾಗಿ ಕೊಡುತ್ತೆ. ಅಲ್ಟಿಮೇಟ್. ನೆಕ್ಸ್ಟ್ ಐಟಮ್ ಮಟನ್ ಸಿಲೋನ್ ಪರೋಟ. ಆ ಪರೋಟನೇ ದೊಡ್ಡ ಸೈಜ್ ಸಿಪಿ ಟೈಪಲ್ ಅಂತ ಹೇಳ್ತಾರೆ ನಮ್ಮ ಬೆಂಗಳೂರಲ್ಲಿ. ಅದನ್ನ ಹಾಕಿ ಸೇಮ್ ಎಗ್ ಬುರ್ಜಿ ಟೈಪಲ್ಲಿ ಹಾಕಿ ಮಟನ್ ನೋಡಿ, ಈ ಚಂಕ್ಸ್ ಪೀಸಸ್ ಗೊತ್ತಾಗುತ್ತೆ ನೋಡಿ. ವಾವ್, ಮಟನ್ ಅಂತೂ ಕ್ರೇಜಿಯಾಗಿ ಬೇಯಿಸಿರ್ಬೋದು ಇವರಂತೂ. ಬೆಳಗ್ಗೆ ಇವ್ರದೇ ಮಟನ್ ಅಲ್ಲ, ಸೊ ಫ್ರೆಶ್ ಆಗಿ ಹೊಡಿತಾರೆ. ಸೊ ಅವತ್ತಿನ ಬೇಸಿಸ್ ಅಲ್ಲಿ ಪ್ರತಿಯೊಂದು ಕ್ಲೀನಾಗಿ ಖಾಲಿ ಆಗುತ್ತೆ. ಈಗ ಮಟನ್ ಸಿಲೋನ್ ಪರೋಟ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸೈಕು. ಒಂದೇ ಒಂದು ಡ್ರಾಬ್ಯಾಕು, ಈ ಊರು ಬಿಸಿಲು, ಹ್ಯೂಮಿಡಿಟಿ, ಹೆವಿ ಸೆಕೆ ಬರುತ್ತೆ. ವರ್ತು. ಕರಿ ದೋಸೆ ಬ್ಲಾಸ್ಟ್ ಅಂತ ಹೇಳಿದೆ. ಈಗ ಹೇಳ್ತೀನಿ, ಕರಿ ದೋಸೆನೇ ಸೂಪರ್ ಆಗಿದೆ, ಅಲ್ಟಿಮೇಟ್. ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಈರುಳ್ಳಿ ಮತ್ತೆ ಮೊಟ್ಟೆ ಹಾಕಿದಾರಲ್ಲ, ಎಗ್ ಬುರ್ಜಿ ತಿಂದಂಗೆ ಇರುತ್ತೆ. ಆ ಮಟನ್ ಸಿಕ್ಕಿದಾಗ ಇನ್ನೂ ಸೂಪರ್ ಆಗಿದೆ, ಬಿಕಾಸ್ ಪರೋಟ ಕೈಂಡ್ ಅಲ್ಲ, ಇನ್ನೂ ಕ್ಲಾಸಿ ಆಗಿರುತ್ತೆ ಇದಂತೂ. ಬೆಂಕಿ ಆಗೈತಿ ಗುರು. ಈ ಒಂದು ತಗೊಂಡ್ರೆ 2-3 ಜನ ಆರಾಮಾಗಿ ಟ್ರೈ ಮಾಡ್ಬೋದು. ಇದಂತೂ ಪರೋಟ ಹೈ ಡಿಮ್ಯಾಂಡು. ಬರೋರೆಲ್ಲ ಪರೋಟ ಕೇಳಿ ಈಗ ಪರೋಟನೇ ಖಾಲಿ ಆಗ್ಬಿಟ್ಟಿದೆ. ಲಾಸ್ಟ್ ಬೈಟು ಇದನ್ನ ತಿಂದು ನೆಕ್ಸ್ಟ್ ಫೈನಲ್ ಐಟಮ್ ಪರೋಟ ತಿಂದು ಹೊರಡೋಣ.
ಬೆಸ್ಟ್ ಇನ್ ಟೇಸ್ಟ್. ಫೈನಲ್ ಐಟಮ್ ಪರೋಟ. ಓ ಮೈ ಗಾಡ್, ಹೇಗಿದೆ ನೋಡಿ. ಆಹಾ ಆಹಾ, ಇರೋಲ್ಲ ಹಿಂಗೆ ಕಿತ್ತಾಕೆ ತಿಂತಾರೆ ಇದನ್ನಂತೂ. ನಾವು ಇದ್ರ ಜೊತೆಗೆ ಹೇಗಿದೆ ನೋಡಿ, ಸ್ವಲ್ಪ ಆಯಿಲ್ ಜಾಸ್ತಿ. ಇದು ಮಟನ್, ಆನಿಯನ್ ಮಟನ್ ಅಂತ ಹೇಳಿದ್ರು. ಜಸ್ಟ್ ತಗೊಂಡು ಹಂಗೆ ಗ್ರೇವಿ ಒಟ್ಟಿಗೆ. ಆಹಾ, ಪರೋಟನೇ ಕಾಣಿಸ್ಬಾರ್ದು, ಫುಲ್ಲು ಗ್ರೇವಿ ಅಂಟ್ಕೋಬೇಕು. ಈ ತರ ಮಟನ್ ಅಂತೂ ನಾನು ನಾರ್ತ್ ಕರ್ನಾಟಕ ತಿಂದಿದ್ದೀನಿ. ಮಟನ್ನೇ ಜಜ್ಜಿಬಿಟ್ಟು ಒಂಥರ ಕೈಮಾ ತರ. ನಮ್ಮ ಬೆಂಗಳೂರಲ್ಲಿ ಕೈಮಾ ಉಂಡೆ ಮಾಡ್ತಾರೆ, ಕೈಮಾ ತರ ಜಜ್ಜಿಬಿಟ್ಟು ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡುವ. ಸ್ಟ್ರಾಂಗ್ ಫ್ಲೇವರು, ತುಂಬಾ ಸ್ಟ್ರಾಂಗು. ಗಿರ್ಬಿ ಪ್ರತಿಯೊಂದು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಗ್ರೇವಿ ಅಂತೂ ಲೈಟಾಗಿ ಮಕ್ಕಳಿದೆ, ಬಟ್ ಬೆಸ್ಟ್ ಫ್ಲೇವರು. ಹಾಕಿದಕ್ಕೆ ಫುಲ್ ಅಂಡ್ ಫುಲ್ ಪರೋಟ ಸೋಕಾಗಿ ಹೋಗಿದೆ. ಹಂಗೇ ಗ್ರೇವಿ ಒಟ್ಟಿಗೆ ಉಳಿಸ್ಕೊಂಡು ತಿಂದ್ರಂತೂ ಭಾರಿ. ಚಿತ್ತಾಲ್ ಪತ್ತಾಲ್ ಬೆಸ್ಟ್ ಟೇಸ್ಟ್. ತಿಂದ್ರಲ್ಲಂತೂ ಹೈಲಿ ರೆಕಮೆಂಡೆಡ್. ಮಟನ್ ಸಿಲೋನ್ ಬರೋಟ ಒಟ್ಟಿಗೆ ಆನಿಯನ್, ಯಾವುದು ಆನಿಯನ್ ಮಟನ್, ಈ ಒಂದು ಐಟಮ್ ಮಸ್ಟ್ ಟ್ರೈ ಮಾಡಿ. ಅಲ್ಲಿ ಕೂಡ ಚೆನ್ನಾಗಿದೆ. ರಸ್ಟಿಕ್ ಹಾಕಿ ಜಸ್ಟ್ ಮಟನ್ ಮಾತ್ರ ತಿಂದರೆ ಯಾವ ಥರ ಒಂದು ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ. ಎದುರುಗಡೆ ಟ್ರೈನ್ ಸೌಂಡು ಯಾವ ಥರ ಇರುತ್ತೆ, ಮಟನ್ ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ. ಓವರ್ಲಾಂಗ್ ಹೇಳ್ಬೇಕಾದ್ರೆ ಮಟನ್ಗೋಸ್ಕರ ನೀವು ಆರಾಮಾಗಿ ಮಾಡ್ಬೋದು. ಟ್ರೈನ್ ನೋಡಿ, ಆ ವ್ಯೂ ಏನೋ ಒಂಥರ ಚೆನ್ನಾಗಿದೆ ಈ ಜಾಗ. ಇದ್ರ ಜೊತೆಗೆ ಲೈಟ್ ಆಗಿ ಕೊಟ್ಟಿರೋಂಥ ಗ್ರೇವಿ. ಬ್ಲಾಸ್ಟ್ ಊರು 4 ಗ್ರೇವಿ ಕೊಡ್ತಾರಲ್ಲ, ತಲೆ ಮಾಂಸ, ಬೋಟಿ, ಲಿವರು, ನಲ್ಲಿದು ಕ್ರೇಜಿ ಆಗಿದೆ, ತಿಳಿಯಾಗಿದೆ. ಆ ಫ್ಲೇವರ್ ಒಂದು ಸ್ಟಾಕ್ ಫ್ಲೇವರ್ ಹೆವಿ ಗೊತ್ತಾಗುತ್ತೆ. ಪಕ್ಕ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಫೈನಲ್ ಬೈಟು. ತಿರ್ಗಾ ನಲ್ಲಿ ಮೂಳೆ ಗ್ರೇವಿ ಜೊತೆಗೆ ಟ್ರೈ ಮಾಡೋಣ. ಅದ್ಭುತ. ಓಕೆ, ಮಾಯಾಂಡಿ ಮಟನ್ ಸ್ಟಾಲ್ ಅಂತ ಗೈಸ್. ಬೆಳಿಗ್ಗೆ ಶುರುವಾದ್ರೆ ಮಧ್ಯಾಹ್ನ 12 ಗಂಟೆವರೆಗೂ ಮಟನ್ ಅಂಗಡಿ ಇದು ಡೆಡಿಕೇಟೆಡ್ ಆಗಿ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಅವ್ರದೇ ಮಟನ್ನ ಬಳಸ್ಕೊಂಡು ಹೋಟೆಲ್ನ ಮಾಡ್ತಾರೆ. ಚಿಕನ್ ಐಟಮ್ಸ್ ಅಲ್ಲಿ ಯಾವ್ದು ಸಿಗುತ್ತೆ ಅಂದ್ರೆ ಲೆಗ್ ಪೀಸು, ಈ ಫ್ರೈಡ್ ರೈಸ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ಮಾತ್ರ ಈ ಡೆಡಿಕೇಟೆಡ್ ಆಗಿ ಸಿಗುತ್ತೆ. ಬಟ್ ನಿಮ್ಗೆ ಈ ಜಾಗಕ್ಕೆ ಬರಬೇಕು, ಏನಿಗೆ ಬರ್ಬೇಕಂದ್ರೆ ಅವ್ರ ಮಟನ್ನಿಗೋಸ್ಕರ ಬನ್ನಿ. ಚಿಕನ್ ನೋಡಿ ಆ ಥರ ಮೊಕ್ಕ ಹೊತ್ತು ಸ್ನಾನ ಆಗೋಯ್ತು. ಮಟನ್ನಿಗೋಸ್ಕರ ಬನ್ನಿ, ತುಂಬಾ ಇಷ್ಟಪಡ್ತೀರಾ. ಟೇಸ್ಟ್ ವೈಸ್ ವರ್ತು. ಜಾಗದ ಪ್ರೈಸ್ ಲಿಂಕು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಶೋರ್ಟ್ ಮಾಡಿ ಗೈಸ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಲ್ ಮಾಡಿ. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.